ದೇವ್ರೆ, ನೀ ನನ್ನ ಫ್ರೆಂಡ್ ಅಂತ ನನ್ನ ಫೀಲಿಂಗ್ಸ್ ಎಲ್ಲ ನಿನ್ನ ಹತ್ರ ಹೇಳ್ಕೊಂಡ್ರೆ ನೀನು ನೋಡಿದ್ರೆ ಅದನ್ನೇ ಹಿಡ್ಕೊಂಡು ನನ್ನ ಹತ್ರ ಆಟ ಆಡಿಸ್ತೀವಿ. ಒಂದೇ ಒಂದ್ಸತಿ ಶ್ರುತಿಯವ್ರನ್ನ ನೋಡೋಣ ಅಂತ ಬಂದರೆ ಅವ್ರು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಒಂದು ಕಡೆ ಅಣ್ಣಂಗೆ ಕೊಟ್ಟಿರೋ ಮಾತು, ಇನ್ನೊಂದು ಕಡೆ ನಾನು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ಒಂದು ಇನ್ನೋಸೆಂಟ್ ಮನಸ್ಸು, ಎರಡನ್ನೂ ಬಿಟ್ಕೊಡೋಕ್ಕಾಗದೇ ಇರೋ ನನ್ನ ಪರಿಸ್ಥಿತಿ. ನಾನೀಗ ಏನು ಮಾಡಲಿ ನೀನೇ ಹೇಳು. ಒಳಗೋಗಿ ನೋಡೋಣ ಅಂದರೆ ಅವ್ರ ಅಮ್ಮ ಹೊರಗಡೆನೇ ಕೂತಿದ್ದಾರೆ. ಮದುವೆ ಫಿಕ್ಸ್ ಆಗಿರೋ ಮನೆ ಒಳಗಡೆ ಹೋಗೋದು, ರಂಪ ಮಾಡೋದು ಇದೆಲ್ಲ ಬೇಡ. ಶ್ರುತಿಯವ್ರನ್ನೇ ಹೊರಗೆ ಬರೋಕ್ಕೆ ಹೇಳ. ಅವ್ರಿಗೆ ಕಾಲ್ ಮಾಡಿ ಕರೀಲ್ಲ, ಸರಿ ಇರತ್ತಾ? ನನ್ನ ಹತ್ರ ಈಗ ಇರೋದ ಲಾಸ್ಟ್ ಆಪ್ಷನ್. ಅಯ್ಯೋ, ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಆದರೆ ಇಬ್ಬರ ಲೈಫು ಒಂದೊಂದು ದಿಕ್ಕಲ್ಲಿರುವಾಗ ನಾನು ಕಾಲ್ ರಿಸೀವ್ ಮಾಡಿ ಅವ್ರ ಮನಸ್ಸಲ್ಲಿ ಮತ್ತೆ ಆಸೆ ಹುಡ್ಸೋದು ಬೇಡ. ಎಲ್ಲ ಮರೆತು ಮುಂದೆ ಹೋಗೋದೇ ಸರಿ. ನನ್ನ ಲೈಫ್ ನಾಶ ಆಗ್ತಿದೆ. ನಾನು ಇಷ್ಟಪಟ್ಟವರಾದರೂ ಚೆನ್ನಾಗಿರಲಿ, ಅವರು ನೋಡಿ ನಾನು ಖುಷಿ ಪಡ್ತೀನಿ. ಈಶಾನಿ ಯಶ್ ಇವಾಗ ಹೊಂದ್ಕೊಳ್ದೇ ಇರ್ಬೋದು, ಆದರೆ ಹೋಗ್ತಾ ಹೋಗ್ತಾ ಅವರಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಈಶಾನಿನೇ ಯಶ್ಗೆ ಸರಿಯಾದ ಜೋಡಿ. ಶ್ರುತಿ ಅವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ನಾನು ಕಾಲ್ ಏನಕ್ಕೆ ಪಿಕ್ ಮಾಡ್ತಾ ಇಲ್ಲ? ಪ್ಲೀಸ್ ಶ್ರುತಿ ಅವರೇ, ಒಂದೇ ಒಂದ್ಸತಿ ನಾನು ಕಾಲ್ ಪಿಕ್ ಮಾಡಿ, ಒಂದ್ಸತಿ ನಿಮ್ಮನ್ನ ನೋಡಬೇಕು ಪ್ಲೀಸ್. ಪ್ಲೀಸ್ ಶ್ರುತಿ ಅವರೇ, ನನ್ನ ಇಷ್ಟು ದೂರ ಮಾಡಬೇಡಿ. ಒಂದೇ ಒಂದ್ಸತಿ ನಿಮ್ಮನ್ನ ನೋಡಿ ಮಾತಾಡ್ಸ್ಕೊಂಡು ಹೊಟ್ಬಿಡ್ತೀನಿ. ನಿಮ್ಗೆ ಯಾವತ್ತೂ ನಿಮ್ಮ ಲೈಫಿಗೆ ಬಂದು ಡಿಸ್ಟರ್ಬ್ ಮಾಡಲ್ಲ. ಪ್ಲೀಸ್ ಶ್ರುತಿ ಅವರೇ, ಇದೊಂದು ಚಾನ್ಸ್ ಕೊಡಿ ಪ್ಲೀಸ್. ನಿಮ್ಮನೆ ಇತ್ಲಲ್ಲಿ ಕಾಯ್ತಾ ಇರ್ತೀನಿ. ಪ್ಲೀಸ್ ಬಂದ್ಬಿಡಿ. ಅಯ್ಯೋ ದೇವ್ರೆ, ಇವ್ರು ಮನೆ ಹತ್ರನೇ ಬಂದ್ಬಿಟ್ಟಿದ್ದಾರೆ. ಇವ್ರು ಯಾಕೆ ಹೀಗೆ ಮಾಡ್ತಾರೆ? ಅಮ್ಮ ನೋಡಿದ್ರೆ ಇವ್ರ ಮುಂದೆನೆ ಕೂತಿದ್ದಾಳೆ. ಅಮ್ಮ ಏನಾದರೂ ನೋಡಿದ್ರೆ ಅಷ್ಟೇ ಕತೆ. ಹೇಗೆ ಹೋಗ್ಲಿ? ಹಿತ್ಲ ಕಡೆಯಿಂದ ಹೋಗಿ ಅವ್ರನ್ನ ಮಾತಾಡಿಸಿ ಅಲ್ಲಿಂದನೇ ಕಳಿಸೋದು ಒಳ್ಳೇದು.